ನಮಸ್ತೆ. ನಾನ್ ನಿಮ್ಮ ಸೌಮ್ಯಶ್ರೀ. ಇವತ್ತು ನಾನು ಒಂದು ವಿಷಯನ ಹಂಚ್ಕೋತಾ ಇದ್ದೀನಿ. ಏನಪ್ಪ ಅದು ಅಂತ ಅಂದ್ರೆ, ಇವತ್ತು ನಾನು ತುಂಬ ಜಾಸ್ತಿ ಹೂವ ತಂದ್ಬಿಟ್ಟಿದ್ದೆ ದುಡ್ಡು ಕೊಟ್ಟು. ನನ್ಗೆ ಅದು ಏನಕ್ಕೆ ಇಷ್ಟು ತಂದೆ ಅನ್ನೋದು ನನ್ಗೆ ಗೊತ್ತೇ ಆಗ್ಲಿಲ್ಲ. ಸರಿ ಅಂದ್ಬಿಟ್ಟು ನಾನು ಮನೆಗೆ ಬಂದು, ಮನೆ ಕೆಲಸ ಎಲ್ಲ ಮುಗಿಸಿ ಕ್ಲೀನ್ ಮಾಡಿ ಎಲ್ಲ ಆಯ್ತು. ಈಗ ಹೂವಿನ ಅಲಂಕಾರ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಇದು ನಿಜವಾಗ್ಲೂ ರಾಯರ ಪವಾಡನೇ ಅಲ್ವಾ? ಯಾಕೆ ಹೇಳ್ತೀನಿ ಅಂತ ಅಂದ್ರೆ, ನಾನು ಹೂವ ಎಲ್ಲ ತಗೊಂಡ್ ಬಂದೆ. ಮೊನ್ನೆ ನನ್ಗೆ ಒಬ್ರು ಹೊಸದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀವಕ್ಕ. ದಯವಿಟ್ಟು ನಮ್ ಕಡೆಯಿಂದ ರಾಯರಿಗೆ ಹೂವ ಹಾಕಿ ಅಂತ ಅವ್ರು ಆಲ್ರೆಡಿ ₹500 ಹಾಕ್ಬಿಟ್ಟಿದ್ರು. ನಾನು ಹೇಳ್ದೆ, "ಯಾರ ಹತ್ರ ನಾನು ತಗೊಳಲ್ಲಮ್ಮ. ದಯವಿಟ್ಟು ಇಲ್ಲ, ನನ್ನ ಮಗಳು ಫಸ್ಟ್ ಟೈಮ್ ಅವ್ನು ಬಿಸ್ನೆಸ್ ಮಾಡ್ತಿದ್ದಾರೆ. ನೀವಿಲ್ಲ ಅಂತ ಹೇಳ್ಬೇಡಿ ಅಕ್ಕ" ಅಂದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾನು ಸುಮ್ನೆ ಆಗ್ಬಿಟ್ಟೆ. ಆದ್ರೆ ಅವ್ರು 500 ಹಾಕಿರೋದು ನಾನು ಮರ್ತೋಗಿದ್ದೀನಿ. ಆದ್ರೂ ಇವತ್ತು ಹೂವನ ತುಂಬಾ ಜಾಸ್ತಿ ತಗೊಂಬಂದೆ. ನಾನ್ ತಗೊಂಡ್ ಬರೋದ್ಕಿಂತ ಜಾಸ್ತಿನೇ ತಗೊಂಡ್ ಬಂದೆ. ಆವಾಗ ಎಲ್ಲೋ ಒಂದ್ ಕಡೆ ನನ್ಗೆ ಏನು ಅನ್ಸೇ ಇಲ್ಲ. ಮನೆಗ್ ಬಂದು ಈಗ ಫ್ರೆಶ್ ಅಪ್ ಆಗಿ ರಾಯರಿಗೆ ಅಲಂಕಾರ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ದೆ. ಸ್ಟಾರ್ಟ್ ಮಾಡಿ ಹಂಗೆ ಮನ್ಸಲ್ಲೇ ಅನ್ಕೋತಾ ಇದ್ದೆ, "ಅಲ್ಲ ರಾಯರೇ, ಇವತ್ತೇನ್ ಇಷ್ಟೊಂದು ಹೂವ ಜಾಸ್ತಿ ಹೂವ ತರ್ಸ್ಕೊಂಡ್ಬಿಟ್ಟಿದೀರಲ್ಲ, ಯಾಕೆ?" ಅಂತ ಅನ್ಕೊಂಡಾಗ ಟಕ್ ಅಂತ ನನ್ ಮನ್ಸಿಗೆ ಒಂದು ಬಂತು. ಮೊನ್ನೆ ಅವ್ರು ₹500 ಹಾಕಿದ್ರಲ್ಲ, ಅವ್ರದ್ದು ಕೂಡ ಇಲ್ಲಿದೆ ಅನ್ನೋದು ನನಗೆ ರಾಯರೇ ತಿಳಿಸ್ಕೊಟ್ರು. ಮೊನ್ನೆ ಅವ್ರು ಹಾಕಿದ್ದು ನಾನು ಮರ್ತೇ ಬಿಟ್ಟಿದ್ದೀನಿ. ಆದ್ರೆ ಸಡನ್ ಆಗಿ ರಾಯರಿಗೆ ಹೂವಿನ ಅಲಂಕಾರ ಮಾಡ್ಬೇಕಾದ್ರೇನೆ ಅದು ನೆನ್ಪಿಗ್ ಬಂದಿತ್ತು. ರಾಯರಿದ್ದಾರೆ. ಇದೊಂಥರ ರಾಯರ ಪವಾಡನೇ ಅನ್ಕೋತೀನಿ. ಯಾರೇನಾದ್ರು ಅನ್ಕೋಬೋದು. ಇವತ್ತು ನನ್ಗೆ ನಡೆದಂಥದ್ದು ಒಂದು ಪವಾಡ, ರಾಯರ ಪವಾಡ. ನಾನ್ ಮರ್ತಿದೀನಿ ನೋಡಿ. ರಾಯರು ನನಗೆ ನೆನಪು ಮಾಡಿದ್ರು. ಹೆಂಗ್ ನೆನಪು ಮಾಡಿದ್ರು? ನಾನ್ ತಗೊಳೋದಕ್ಕಿಂತ ಹೂವ ಜಾಸ್ತಿನೇ ಇವತ್ತು ತಗೊಂಡ್ ಬಂದಿದ್ದೀನಿ. ಅವರು ಅವತ್ತು ₹500 ಹಾಕ್ಬೇಡಿ ಅಂದ್ರು, ಅವ್ರು ಹಾಕಿದ್ದಾರೆ. ನಾನು ಸಾಮಾನ್ಯವಾಗಿ ಯಾರ ಹತ್ರನೂ ಕೂಡ ಹಂಗ್ ತಗೊಳ್ಳೋದೇ ಇಲ್ಲ. ನಾನು ಹೇಳೇ ಬಿಡ್ತೀನಿ. ಆದ್ರೆ ಅವ್ರು ಕೊಟ್ಟಿರೋ ಹೂವಿನ ದುಡ್ಡು ₹500 ರಾಯರಿಗೆ ತಲುಪಿದೆ. ರಾಯರು ಅದನ್ನ ಬಿಟ್ಟಿಲ್ಲ, ಹಾಕಿಸ್ಕೊಂಡಿದ್ದಾರೆ. ಅವ್ರು ಮಾಡ್ತಾ ಇರೋಂಥ ಬಿಸ್ನೆಸ್‌ಗೆ ಒಳ್ಳೇದಾಗ್ಲಿ. ರಾಯರೇ, ಅವ್ರಿಗೆ ಆಶೀರ್ವಾದ ಮಾಡ್ಬಿಡಪ್ಪ. ಅವರು ಒಂದು ಬಿಸ್ನೆಸ್ ಮಾಡ್ತಿದ್ದಾರೆ. ಅದೇನ್ ಬಿಸ್ನೆಸ್ ಏನು ಅಂತಾನೂ ಗೊತ್ತಿಲ್ಲ. ಈಗ ಅಲಂಕಾರ ಎಲ್ಲ ಮಾಡಿದೀನಿ. ಇನ್ನೂ ಪೂಜೆಗೆ ರೆಡಿ ಮಾಡಿಲ್ಲ. ಮಗಳಿಗೆ ಆಶೀರ್ವಾದ ಮಾಡ್ಬಿಡಿ. ಅವರು ನಿಮ್ಗೆ ಹೂವು ಹಾಕಿ ಅಂತ ಹೇಳಿ ಅವರು ಕೊಟ್ಟಿದಾರಲ್ವಾ, ಹಂಗಾಗಿ ನಿಮ್ ಕಡೆಯಿಂದ ನೀವು ಅವ್ರು ಮಾಡ್ತಾ ಇರೋಂಥ ಬಿಸ್ನೆಸ್‌ಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ತಂದೆ. ನೀವು ನೆನಪು ಮಾಡಿದ್ರಿ ತಾನೇ ನನಗೆ? ಹಾ? ನೀವು ನೆನಪು ಮಾಡಿದ್ರಿ ತಾನೇ? ರಾಯರಿದ್ದಾರೆ. ರಾಯರು ಕೊಟ್ಟಿರೋ ಈ ಭಿಕ್ಷೆ ಆ ಮಗಳಿಗೆ ನಗ್ನಗ್ತಾ ಆಶೀರ್ವಾದ ಮಾಡ್ಬಿಡಪ್ಪ. ಹಿಡ್ಕೊಂಬಾರ್ದು, ಪೂರ್ತಿ ಸಂಪೂರ್ಣ ನೀವು ಕೊಟ್ರಿ ತಾನೇ ಇವಾಗ? ಕೊಡಿ. ಪೂರ್ತಿ ಹೂ ಕೊಟ್ಟು ಆ ಮಗಳಿಗೆ ಆಶೀರ್ವಾದ ಮಾಡಿ. ಇನ್ನೂ ನಾನು ಪೂಜೆನೂ ಮಾಡಿಲ್ಲ, ಅಲಂಕಾರ ಮಾಡಿದ್ದಷ್ಟೇ. ಸಡನ್ ಆಗಿ ನನಗೆ ರಾಯರು ನೆನಪು ಮಾಡಿದ್ರು. ಹಾಗಾಗಿ ಟಕ್ಕಂತ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ರಾಯರಿದ್ದಾರೆ ನೋಡಿ. ರಾಯರು ಇವಾಗ ಹೂವ ಪ್ರಸಾದ ಕೊಡ್ತಾ ಇದ್ದಾರೆ ನೋಡಿ. ನಾನು ಏನೂ ಮಾಡಿಲ್ಲ. ನಾನು ನೋಡಿ ದೂರ ನಿಂತ್ಕೊಂಡು ಇದ್ ಮಾಡ್ತಾ ಇದ್ದೀನಿ. ಹೂವಿನ ಅಲಂಕಾರ ಎಲ್ಲ ಮಾಡಿದ್ದೀನಿ. ಕೊಡಪ್ಪ, ಸಂಪೂರ್ಣ ಆಶೀರ್ವಾದ ಆ ಮಗಳಿಗೆ. ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಕೊಡು ತಂದೆ. ಇವತ್ತು ನಾನು ಹೂವ ಕೇಳಬೇಕು ಅಂತ ಕೇಳ್ತಿಲ್ಲ. ಅವರು ಆಕಸ್ಮಿಕವಾಗಿ ಹಾಕಿದ್ದಾರೆ. ಅದು ರಿಟರ್ನ್ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ನೋಡಿದ್ರೆ ರಾಯರು ಅವ್ರು ಕೊಟ್ಟಿರೋ ಅಂತ ರಾಯರ ಸೇವೆಗೆ ಅಂತ ಕೊಟ್ಟಿದ್ದಂಥ ದುಡ್ಡಲ್ಲಿ ನಾನಿವತ್ತು ರಾಯರಿಗೆ ಪ್ರಸಾದ ಅಂದ್ರೆ ಹೂವ ತಗೊಂಡ್ ಬಂದಿದ್ದೀನಿ. ನನ್ಗೆ ಗೊತ್ತಿಲ್ಲಂತೆ ತಂದಿದ್ದೀನಿ. ಆದ್ರೆ ನೆನಪು ಮಾಡ್ಕೊಟ್ರು. ರಾಯರಿದ್ದಾರೆ. ಕೊಡಪ್ಪ, ಹಿಡ್ಕೊಂಬಾರ್ದು. ಹಂಗೆಲ್ಲ ಹಿಡ್ಕೊಂಡ್ರೆ ಏನಾಗ್ಬಿಡುತ್ತೆ, ಅವ್ರಿಗೂ ಬೇಜಾರಾಗ್ಬಿಡುತ್ತೆ. ಅವ್ರು ನೋಡ್ತಾ ಇರ್ತಾರಲ್ವಾ ವಿಡಿಯೋನ. ಹಾ, ಅಲ್ವಪ್ಪ? ಕುಡಿ ರಾಯರೇ, ಆಶೀರ್ವಾದ ಮಾಡ್ಬಿಡಿ. ಸಂಪೂರ್ಣ ಆಶೀರ್ವಾದ. ಅವ್ರು ಮಾಡ್ತಾ ಇರೋಂಥ ಬಿಸ್ನೆಸ್ ಚೆನ್ನಾಗಾಗ್ಲಿ ಅಂತ ಅವ್ರಿಗೆ ಆಶೀರ್ವಾದ ಮಾಡಿ. ಸಂಪೂರ್ಣ ಮಾಡ್ಬೇಕು. ಈ ತರ ನೀವು ಅರ್ಧ ಇಟ್ಕೊಂಡಾಗ ಅವ್ರಿಗೆಲ್ಲೋ ಒಂದ್ ಕಡೆ, ಓ ರಾಯರ್ ಯಾಕೆ ಅರ್ಧ ಇಟ್ಕೊಂಡ್ರು ಅಂತ ಅನ್ಕೋತಾರೆ. ನೀವ್ ಹೆಂಗೆ ಕೊಟ್ರು ಆಶೀರ್ವಾದ. ಆದ್ರೆ ನೀವು ಕೊಡ್ತಾ ಇರೋಂಥ ಮಲ್ಗೆ ಹೂನ ಸಂಪೂರ್ಣವಾಗಿ ಕೊಟ್ಬಿಡಿ. ಇಲ್ಲ ಅನ್ಬಾರ್ದು. ಕೊಡಪ್ಪ. ಅವ್ರು ಇವತ್ತು ನಿಮ್ ಸೇವೆ ಮಾಡಿದಾರಲ್ವಾ, ಆ ಸೇವೆಗೆ ನಿಮ್ ಕಡೆಯಿಂದ ಪ್ರಸಾದ ಕೊಡಿ ಅವ್ರಿಗೆ.
पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ರಾಯರಿದ್ದಾರೆ. ಇವತ್ತು ಏನೇ ಒಂದು ನಡೀತಿದೆ, ಏನೇ ಒಂದು ಆಗ್ತಿದೆ ನಮ್ಮ ಜೀವನದಲ್ಲಿ, ನಾವಿಷ್ಟೇ ಯಾರೇ ನಮ್ಗೆ ತೊಂದರೆ ಕೊಟ್ಟರು ನಾವೆಲ್ಲ ಚೆನ್ನಾಗಿದ್ದೀವಿ ಅಂದರೆ ನಮಗೆ ರಾಯರು ಕೊಟ್ಟಿರುವಂಥ ಒಂದು ವರ. ರಾಯರಿದ್ದಾರೆ. ಗುರುಗಳು ನಮ್ಮ ಮನೆಯಲ್ಲಿ ತಂದೆ ತಾಯಿ ಬಂಧು ಬಳಗ ಎಲ್ಲ ರೀತಿಲೂ ಕೂಡ ನಮ್ಮ ಜೊತೆ ಇರ್ತಾರೆ. ನಮ್ಗೇನೇ ಕಷ್ಟ ಬಂದರೂ ರಾಯರಿದ್ದಾರೆ, ರಾಯರಿದ್ದಾರೆ. ಇವತ್ತು ಸೌಮ್ಯಶ್ರೀಗೆ ರಾಘವೇಂದ್ರ ಸ್ಯಾರೀಸ್ ಅಂತ ನಾನು ಇವತ್ತು ಮಾಡ್ತಿದ್ದೀನಿ ಅಂದರೆ ಇದಕ್ಕೆ ರಾಯರು ಕೊಟ್ಟಿರುವಂಥ ವರ. ರಾಯರು ಒಲಿಬೇಕು ಅಂದರೆ ನಮ್ಮ ಮನಸ್ಸನ್ನು ನಾವು ಯಾವಾಗಲೂ ಶುದ್ಧಿಯಾಗಿಟ್ಕೋಬೇಕು. ಕೆಟ್ಟದ್ದನ್ನು ಬಯಸಬಾರ್ದು. ಯಾರಿಗೂ ಯಾರೇನಾದರೂ ಮಾಡ್ಕೊಳ್ಳಿ ಅಂತ ನಮ್ಮ ಪಾಡಿಗೆ ನಾವು ಮಾಡೋ ಕೆಲಸದಲ್ಲಿ ನಾವು ಹೋಗ್ತಾ ಇದ್ರೆ ಖಂಡಿತ ರಾಯರು ನಮ್ಮ ಜೊತೆ ಇರ್ತಾರೆ. ಯಾವ ರೂಪದಲ್ಲಾದ್ರೂ ನಮ್ಮ ಜೊತೆ ಇರ್ತಾರೆ. ನಮಗೆ ಕೆಲಸ ಇಲ್ವಾ, ಕೊಡಿಸ್ತಾರೆ. ಯಾವುದೋ ಒಂದು ರೂಪದಲ್ಲಿ ಕೊಟ್ಟೇ ಕೊಡ್ತಾರೆ ಅಲ್ವಪ್ಪ. ಕೊಡಪ್ಪ, ನಿನ್ ಮೇಲೆ ಇಟ್ಟಿರುವಂತ ಮಲ್ಗೆ ಹೂವನ್ನ ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡಿ. ಪೂರ್ತಿ ಸಂಪೂರ್ಣ ಆಶೀರ್ವಾದ ಬೇಕು, ಹಂಗ ಇಟ್ಕೊಂಬಾರ್ದು. ಕೊಡಪ್ಪ. ನೀವು ನೆನಪು ಮಾಡಿದ್ರಲ್ಲಪ್ಪ, ಅವ್ರು ಕೊಟ್ಟಿರೋ 500 ನಾನು ಮರ್ತೇ ಬಿಟ್ಟಿದ್ದೀನಿ. ನೀವು ನನಗೆ ಹೂವು ಮುಡಿಸ್ಬೇಕಾದ್ರೇನೆ ನೀವು ನನಗೆ ನೆನಪು ಮಾಡಿಕೊಟ್ರಿ. ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರು ಮಾಡೋ ಬಿಸ್ನೆಸ್ಗೆ ಸಕ್ಸಸ್ ಸಿಗ್ಲಿ, ಚೆನ್ನಾಗಾಗ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅದ್ರ ಜೊತೆ ನಿಮ್ಮ ಆಶೀರ್ವಾದ ಬೇಕಪ್ಪ ಅವ್ರಿಗೆ. ಆ ಕುಟುಂಬದವ್ರಿಗೆ ನಿಮ್ಮ ಆಶೀರ್ವಾದ ಬೇಕು. ಪ್ರಪಂಚದಲ್ಲಿ ಎಷ್ಟೆಲ್ಲ ಜನ ಕಷ್ಟದಲ್ಲಿದ್ದಾರೆ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಒಬ್ಬೊಬ್ರು ಅವ್ರವ್ರ ಕಷ್ಟಗಳನ್ನ ಹೇಳ್ಕೊತಾರೆ, ಆದ್ರೆ ಎಲ್ಲಾರ್ಗೂ ನಾನು ಪ್ರಸಾದ ಕೇಳಕ್ ಆಗಲ್ಲಪ್ಪ. ಹಂಗಾಗಿ ನಾನು ಎಲ್ಲಾರ್ಗೂ ಪ್ರಾರ್ಥನೆ ಮಾಡ್ಕೋತೀನಿ. ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಎಲ್ಲಾರ್ಗೂ ಒಂದೇ ಸಲ ಆಶೀರ್ವಾದ ಮಾಡ್ಬಿಡಿ. ಎಲ್ಲಾರ್ಗು ಆಶೀರ್ವಾದ ಮಾಡಿ. ರಾಯರಿದ್ದಾರೆ, ರಾಯರಿದ್ದಾರೆ.